ಸ್ನೇಹಿತರೆ, ಈ ಕತೆ ತುಂಬಾ ಸ್ಫೂರ್ತಿದಾಯಕವಾಗಿದೆ. ನಿಮ್ಮ ಜೀವನಕ್ಕೆ ನೀವು ಎಷ್ಟು ಪ್ರಾಮುಖ್ಯತೆ ನೀಡುತ್ತೀರಿ, ನಿಮ್ಮನ್ನು ನೀವು ಎಲ್ಲಿ ಇಟ್ಟುಕೊಳ್ಳಲು ಬಯಸುತ್ತೀರಿ ಎನ್ನುವುದನ್ನು ಈ ಕತೆ ತಿಳಿಸಿಕೊಡುತ್ತದೆ. ಒಮ್ಮೆ ಒಬ್ಬ ಹುಡುಗ ತನ್ನ ತಂದೆಯ ಹತ್ತಿರ, ಅಪ್ಪ, ನನ್ನ ಜೀವನದ ಬೆಲೆ ಏನು ಎಂದು ಕೇಳುತ್ತಾನೆ. ಅದಕ್ಕೆ ಹುಡುಗನ ತಂದೆ, ಮಗನೇ, ನಿನ್ನ ಜೀವನದ ಮೌಲ್ಯವನ್ನು ನೀನು ನಿಜವಾಗಲೂ ಅರ್ಥ ಮಾಡಿಕೊಳ್ಳಲು ಬಯಸಿದರೆ ನಾನು ನಿನಗೆ ಒಂದು ಕಲ್ಲನ್ನು ನೀಡುತ್ತೇನೆ. ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗು. ಯಾರಾದರೂ ಅದರ ಬೆಲೆ ಕೇಳಿದರೆ ಏನನ್ನೂ ಹೇಳದೆ ನಿನ್ನ ಎರಡೂ ಕೈ ಬೆರಳುಗಳನ್ನು ತೋರಿಸು ಎನ್ನುತ್ತಾರೆ. ಹುಡುಗ ತಂದೆ ಹೇಳಿದಂತೆ ಕಲ್ಲನ್ನು ತೆಗೆದುಕೊಂಡು ಮಾರ್ಕೆಟ್ಗೆ ಹೋಗಿ ಕುಳಿತ. ಅಲ್ಲಿ ಸ್ವಲ್ಪ ಸಮಯದ ನಂತರ ಒಬ್ಬಳು ಮುದುಕಿ ಅವನ ಬಳಿ ಬಂದು ಆ ಕಲ್ಲಿನ ಬೆಲೆಯನ್ನು ಕೇಳಿದಳು. ಹುಡುಗ ಏನನ್ನೂ ಹೇಳದೆ ತನ್ನ ಎರಡು ಬೆರಳುಗಳನ್ನು ಮೇಲೆತ್ತಿ ತೋರಿಸಿದ. ಆಗ ಮುದುಕಿ, ಓ, 200 ರೂಪಾಯಿ. ಸರಿ, ನನಗೆ ಆ ಕಲ್ಲು ಬೇಕು. ನಿನಗೆ 200 ರೂಪಾಯಿ ಕೊಡುತ್ತೇನೆ. ಆ ಕಲ್ಲು ನನಗೆ ಕೊಡು ಎಂದಳು. ಇದನ್ನು ಕೇಳಿ ಹುಡುಗನಿಗೆ ಆಶ್ಚರ್ಯವಾಯಿತು. ಸಾಧಾರಣ ಒಂದು ಕಲ್ಲಿಗೆ 200 ರೂಪಾಯಿ. ಈ ಕಲ್ಲು ಎಲ್ಲಿಯಾದರೂ ಸಿಗಬಹುದು. ಇದಕ್ಕೆ 200 ರೂಪಾಯಿ ಕೊಡುತ್ತಾರಾ? ಕೂಡಲೇ ತನ್ನ ತಂದೆಯ ಬಳಿ ಹೋಗಿ, ಅಪ್ಪ, ಮಾರುಕಟ್ಟೆಯಲ್ಲಿ ಒಬ್ಬಳು ಮುದುಕಿ ಈ ಕಲ್ಲಿಗೆ 200 ರೂಪಾಯಿಗಳನ್ನು ನೀಡಲು ಬಂದಿದ್ದಳು ಎಂದನು. ಅದಕ್ಕೆ ತಂದೆ ಹೀಗೆ ಹೇಳಿದರು, ಮಗನೇ, ಈ ಬಾರಿ ನೀನು ಈ ಕಲ್ಲನ್ನು ಮ್ಯೂಸಿಯಂಗೆ ತೆಗೆದುಕೊಂಡು ಹೋಗು. ಅಲ್ಲಿ ಯಾರಾದರೂ ಇದರ ಬೆಲೆಯನ್ನು ಕೇಳಿದರೆ ಏನೂ ಹೇಳದೆ ಎರಡು ಕೈ ಬೆರಳುಗಳನ್ನು ತೋರಿಸು. ಹುಡುಗ ಆ ಕಲ್ಲನ್ನು ತೆಗೆದುಕೊಂಡು ಮ್ಯೂಸಿಯಂಗೆ ಹೋದ. ಅಲ್ಲಿ ಒಬ್ಬ ವ್ಯಕ್ತಿ ಅವನ ಕೈಯಲ್ಲಿದ್ದ ಕಲ್ಲನ್ನು ಗಮನಿಸಿದ. ಅವನ ಹತ್ತಿರ ಬಂದು ಕಲ್ಲಿನ ಬೆಲೆಯನ್ನು ಕೇಳಿದ. ಹುಡುಗ ಆತನ ಮಾತಿಗೆ ಮೌನವಾಗಿದ್ದ ಮತ್ತು ತನ್ನ ಎರಡು ಬೆರಳುಗಳನ್ನು ಮೇಲಕ್ಕೆತ್ತಿ ತೋರಿಸಿದ. ಆಗ ಆ ವ್ಯಕ್ತಿ, 20,000 ರೂಪಾಯಿ. ಸರಿ, ಈ ಕಲ್ಲಿಗೆ ನಾನು 20,000 ರೂಪಾಯಿ ಕೊಡಲು ಸಿದ್ಧನಿದ್ದೇನೆ. ನೀನು ನನಗೆ ಈ ಕಲ್ಲನ್ನು ಕೊಡು ಎಂದ. ಒಂದು ಕಲ್ಲಿಗೆ 20,000 ರೂಪಾಯಿ ಬೆಲೆ ಕಟ್ಟಿದ್ದನ್ನು ನೋಡಿ ಹುಡುಗನಿಗೆ ಶಾಕ್ ಆಯಿತು. ಅವನು ತಕ್ಷಣ ಅಲ್ಲಿಂದ ತನ್ನ ತಂದೆಯ ಬಳಿಗೆ ಬಂದು, ಅಪ್ಪ, ಮ್ಯೂಸಿಯಂನಲ್ಲಿ ಒಬ್ಬ ವ್ಯಕ್ತಿ ಭೇಟಿಯಾಗಿದ್ದ. ಆತ ಈ ಕಲ್ಲಿಗೆ 20,000 ರೂಪಾಯಿ ಕೊಡಲು ಮುಂದಾಗಿದ್ದ ಎಂದನು. ಆಗ ಅವನ ತಂದೆ, ಮಗನೇ, ನಾನು ಈಗ ನಿನ್ನನ್ನು ಕೊನೆಯ ಸ್ಥಳಕ್ಕೆ ಕಳುಹಿಸುತ್ತೇನೆ. ಅದು ಅಮೂಲ್ಯವಾದ ಕಲ್ಲುಗಳನ್ನು ಮಾರುವ ಜಾಗ. ಅಲ್ಲಿ ಯಾರಾದರೂ ಅದರ ಬೆಲೆ ಕೇಳಿದರೆ ಏನನ್ನೂ ಹೇಳದೆ ನಿನ್ನ ಎರಡು ಕೈ ಬೆರಳುಗಳನ್ನು ತೋರಿಸು ಎಂದು ಹೇಳಿ ಕಳುಹಿಸುತ್ತಾರೆ. ಹುಡುಗ ಕೂಡಲೇ ಅಮೂಲ್ಯವಾದ ಕಲ್ಲುಗಳನ್ನು ಮಾರುವ ಅಂಗಡಿಗೆ ಬರುತ್ತಾನೆ. ಅಲ್ಲಿ ಕೌಂಟರ್ ಹಿಂದೆ ಒಬ್ಬ ಮುದುಕ ನಿಂತಿರುವುದನ್ನು ಹುಡುಗ ನೋಡಿದ. ಆ ಮುದುಕನ ಕಣ್ಣುಗಳು ಹುಡುಗನ ಕೈಯಲ್ಲಿದ್ದ ಕಲ್ಲಿನ ಮೇಲೆ ಬಿದ್ದ ತಕ್ಷಣ ಮುದುಕ ಸಂಪೂರ್ಣವಾಗಿ ದಿಗ್ಭ್ರಮೆಗೊಳಗಾದ. ಅವನು ಕೌಂಟರ್ನಿಂದ ಹೊರಬಂದು ಆ ಹುಡುಗನ ಕೈಯಿಂದ ಕಲ್ಲನ್ನು ತೆಗೆದುಕೊಂಡು, ಓ ಮೈ ಗಾಡ್ ಅಂದ. ನಾನು ಈ ಕಲ್ಲನ್ನು ಹುಡುಕುತ್ತಾ ನನ್ನ ಜೀವನವನ್ನೇ ಕಳೆದಿದ್ದೇನೆ. ಈಗ ನಾನು ಹುಡುಕುತ್ತಿದ್ದ ಕಲ್ಲು ಸಿಕ್ಕಿದೆ. ಇದರ ಬೆಲೆ ಎಷ್ಟು ಎಂದು ಹುಡುಗನಿಗೆ ಕೇಳಿದ. ಹುಡುಗ ಏನೂ ಮಾತಾಡದೆ ಮೌನವಾಗಿದ್ದು ತನ್ನ ಎರಡೂ ಕೈ ಬೆರಳುಗಳನ್ನು ಮೇಲಕ್ಕೆತ್ತಿ ತೋರಿಸಿದ. ಆಗ ಆ ಮುದುಕ, ಎಷ್ಟು? 2 ಲಕ್ಷ ರೂಪಾಯಿ. ಸರಿ, ನಾನು 2 ಲಕ್ಷ ರೂಪಾಯಿ ಕೊಡುತ್ತೇನೆ. ದಯವಿಟ್ಟು ಈ ಕಲ್ಲನ್ನು ನನಗೆ ಕೊಟ್ಟು ಬಿಡು ಎಂದು ಕೇಳಿದ. ಆ ಹುಡುಗನಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬದಂತಾದ. ಅವನು ತಡ ಮಾಡದೆ ತನ್ನ ತಂದೆಯ ಬಳಿಗೆ ಓಡೋಡಿ ಬಂದು, ಅಪ್ಪ, ಆ ಅಂಗಡಿಯ ಮುದುಕ ಈ ಕಲ್ಲಿಗಾಗಿ 2 ಲಕ್ಷ ರೂಪಾಯಿಗಳನ್ನು ನೀಡಲು ಬಂದಿದ್ದ ಎಂದ. ಆಗ ಹುಡುಗನ ತಂದೆ, ಮಗನೇ, ಈಗ ನಿನ್ನ ಜೀವನದ ಬೆಲೆ ಅರ್ಥವಾಯ್ತಾ ಎಂದು ಕೇಳಿದರು. ನಿನ್ನ ಜೀವನದ ಮೌಲ್ಯವು ನೀನು ನಿನ್ನನ್ನು ಎಲ್ಲಿ ಇರಿಸುತ್ತೀಯಾ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನೀನು 200 ರೂಪಾಯಿ ಕಲ್ಲು ಆಗಬೇಕು ಅಥವಾ 2 ಲಕ್ಷ ರೂಪಾಯಿ ಕಲ್ಲು ಆಗಬೇಕು ಎಂದು ನಿರ್ಧರಿಸುವುದು ನಿನಗೆ ಬಿಟ್ಟಿದ್ದು ಎಂದು
ಆ ಹುಡುಗನ ತಂದೆ ಹೇಳಿದರು, ಸ್ನೇಹಿತರೆ, ಜೀವನದಲ್ಲಿ ನಿಮ್ಮನ್ನು ತುಂಬಾ ಪ್ರೀತಿಸುವ ಜನರಿರುತ್ತಾರೆ. ನೀವೇ ಅವರಿಗೆ ಸರ್ವಸ್ವ. ಹಾಗೆಯೇ ನಿಮ್ಮನ್ನು ಕೇವಲ ಒಂದು ವಸ್ತುವನ್ನಾಗಿ ಬಳಸುವ ಕೆಲವು ಜನರಿರುತ್ತಾರೆ. ಅಂಥವರಿಗೆ ನೀವು ಏನೂ ಕೂಡ ಅಲ್ಲ. ಇದು ನಿಮ್ಮ ಜೀವನದ ಮೌಲ್ಯವನ್ನು ಅವಲಂಬಿಸಿರುತ್ತದೆ.